ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮೊನ್ನೆ ರಿಲಯನ್ಸ್ ಅವರು ಅವರ ಆ್ಯನ್ಯುವಲ್ ಜನರಲ್ ಮೀಟಿಂಗಲ್ಲಿ ಕೆಲವೊಂದು ಕೀ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಜಿಯೋ AI ಕ್ಲೌಡ್ ಅಂತ. ಪ್ರತಿಯೊಬ್ಬರಿಗೂ ಸಹ 100 GB ಕ್ಲೌಡ್ ಸ್ಟೋರೇಜನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಇಂಟ್ರಡಕ್ಟರಿ ಆಫರ್ ಅಂತ ಆಯಿತಾ. ಒಂದು ವರ್ಷ ಕೊಡ್ಬೋದು, ಅದಾದ್ಮೇಲೆ ಬೇಕು ಅಂತ ಅಂದರೆ ನಾವು ಸಬ್ಸ್ಕ್ರಿಪ್ಷನ್ಗೆ ಪೇ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ. ನಂತರ ಜಿಯೋ ಏರ್ ಫೈಬರ್ನ ಇನ್ನೂ ಅಡಿಷ್ನಲ್ ಜಾಗಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರಂತೆ. ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಗಳಿಗೆ, ಹಳ್ಳಿಗಳಿಗೆಲ್ಲ ಈ ಒಂದು ಫೆಸಿಲಿಟಿ ಮೇಲೆ ಸಿಗಬಹುದು. ಇದಾದ ನಂತರ ಜಿಯೋ ಬ್ರೈನ್ ಅಂತ ಏನೋ AI ಪವರ್ಡ್ ಪ್ಲ್ಯಾಟ್ಫಾರ್ಮನ್ನು ಡೆವಲಪ್ ಮಾಡಿದಾರಂತೆ. ಅದು ಚೆನ್ನಾಗಿ ಕೆಲಸ ಮಾಡುತ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಜಿಯೋದವ್ರು ಅನೌನ್ಸ್ ಏನೋ ಮಾಡ್ತಾರೆ ಈ AI ಫೀಚರ್ಗಳನ್ನೆಲ್ಲ, ಯಾವುದೂ ಸರಿಯಾಗಿ ಕೆಲಸ ಮಾಡಲ್ಲ. ನೋಡೋಣ ಹೆಂಗಿರುತ್ತೆ ಅಂತ. ಹಲೋ ಜಿಯೋ ಅನ್ನೋ ಒಂದು ಫೀಚರ್ನ ಈ ಜಿಯೋ ಟಿವಿದು ರಿಮೋಟ್ ಬರುತ್ತಲ್ವ, ಅಂದರೆ ಮೈಕ್ರೋಫೋನ್ ಟ್ರಿಗರ್ ಬಟನ್ ಪ್ರೆಸ್ ಮಾಡಿದ್ರೆ ಒಂದು ಅಸಿಸ್ಟೆಂಟ್ ಓಪನ್ ಆಗುತ್ತಲ್ವ, ಅದಕ್ಕೆ ಇಂಟಿಗ್ರೇಟ್ ಮಾಡಿದಿರಂತೆ AI ಅಸಿಸ್ಟೆಂಟನ್ನು. ಇದಾದ ನಂತರ ಜಿಯೋ ಫೋನ್ ಕಾಲ್ AI ಅಂತ. ಈ ಸ್ಯಾಮ್ಸಂಗಲ್ಲಿ ಆಲ್ರೆಡಿ ಈ ಫೀಚರ್ ಇದೆ. ಅದನ್ನೇ ನಂಗೆ ಅನ್ನಿಸ್ದಂಗೆ ಸ್ವಲ್ಪ ಚೇಂಜಸನ್ನು ಮಾಡಿ ತೊಗೊಂಬಂದಿದ್ದಾರೆ. ಸೊ ಕಾಲ್ ರೆಕಾರ್ಡ್ ಮಾಡಿಕೊಂಡು ಅದನ್ನು ಸಮ್ಮರೈಸ್ ಮಾಡುತ್ತೆ, ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಓಕೆ, ನಮ್ಮ ಇಂಡಿಯನ್ ಕಂಪನಿಯಾಗಿ ಈ ಫೀಚರ್ ಕೊಟ್ಟಿರುವಂಥದ್ದು ಇಂಟ್ರೆಸ್ಟಿಂಗ್ ಅಂತ ಅನ್ಬೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ನಮ್ಮ ದೇಶದಲ್ಲಿ ಇನ್ನು ಕೆಲವು ವರ್ಷಗಳಲ್ಲಿ, ಮೋಸ್ಟ್ಲಿ 1-2 ವರ್ಷದಲ್ಲಿ ಸುಮಾರು 6 ಲಕ್ಷ ಜನರಿಗೆ ಕೆಲಸ ಕೊಡ್ತಾರಂತೆ. ಅಂದರೆ ಆಪಲ್ನಿಂದ ನಮ್ಮ ದೇಶದಲ್ಲಿ 6 ಲಕ್ಷ ಜನಕ್ಕೆ ಕೆಲಸ ಸಿಗುತ್ತಂತೆ ಆಯಿತಾ. ಒಂದು ಒಳ್ಳೆಯ ವಿಷಯ. ಏನಕ್ಕೆ ಅಂದರೆ ನಮ್ಮ ದೇಶದಲ್ಲೇ ಅವರು ಕಂಪ್ಲೀಟಾಗಿ ಅಸೆಂಬ್ಲಿ ಮಾಡ್ತಾಯಿದ್ದಾರೆ. ನಮ್ಮ ದೇಶದಲ್ಲಿ ಅಸೆಂಬ್ಲಿ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ. ಒಂದು ಒಳ್ಳೆ ವಿಷಯ ಆಯಿತಾ. ನಮ್ಮ ದೇಶದಿಂದ ಅಮೇರಿಕಾಗೆಲ್ಲ ಎಕ್ಸ್ಪೋರ್ಟ್ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಫೋನ್ಗಳು, ಐಫೋನು ಆಯಿತಾ. ಕ್ರೇಜಿ ವಿಷಯ, ಸೂಪರ್ ಅಂತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಫೈನಲಿ ಡಿಸ್ನಿ ಹಾಟ್ಸ್ಟಾರ್ ಮತ್ತು ರಿಲಯನ್ಸ್ ಜಿಯೋ ಸಿನಿಮಾ ಎರಡೂ ಕೂಡ ಮರ್ಜ್ ಆಗಿದೆ. ಇದು ಸುಮಾರು 70,350 ಕೋಟಿಯ ಮರ್ಜರ್ ಅಂತೆ ಆಯಿತಾ. ಈ ಮರ್ಜ್ ಆದಮೇಲೆ ಈ ಡಿಸ್ನಿ ಹಾಟ್ಸ್ಟಾರನ್ನು ಕಂಪ್ಲೀಟಾಗಿ ರಿಲಯನ್ಸ್ ಅವರೇ ಕಂಟ್ರೋಲ್ ಮಾಡ್ತಾರೆ. ಅವ್ರದ್ದು ಸ್ಟೇಕ್ಸ್ಗಳೆಲ್ಲ ಡಿಫ್ರೆಂಟ್ ಇರುತ್ತೆ. ಜಿಯೋದವ್ರ ಹತ್ರ 16.34%, ವಯಾಕಾನ್ 18 ಅವ್ರ ಹತ್ರ 46.82% ಅಂತೆ. ಡಿಸ್ನಿ ಅವ್ರ ಹತ್ರ 36.84% ಸ್ಟೇಕ್ಸ್ ಇರುತ್ತೆ. ಒಟ್ಟಿಗೆ ಕಂಟ್ರೋಲ್ನ ಕಂಪ್ಲೀಟಾಗಿ ಜಿಯೋದವರೇ ಮಾಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ಇಂಡಿಯನ್ ಆರ್ಮಿ ಇದೀಗ ಅಡಿಷ್ನಲ್ 73,000 SIG 716 ಅಂತ AR ಗನ್ನನ್ನು ಪರ್ಚೇಸ್ ಮಾಡಿದರೆ ಒಂದು ಅಮೇರಿಕನ್ ಕಂಪನಿಯಿಂದ. ಒಂದು ಒಳ್ಳೆಯ ವಿಷಯ ಆಯಿತಾ. ನಮ್ಮ ಇಂಡಿಯನ್ ಆರ್ಮಿಯಲ್ಲಿರುವಂಥ ಸೈನಿಕರು ಈಗಲೂ ಕೂಡ ಹಳೇ ಒಂದು ರೈಫಲ್ನ ಯೂಸ್ ಮಾಡ್ತಾರೆ ಆಯಿತಾ. ಹಳೇ ಗನ್ಗಳನ್ನು ಯೂಸ್ ಮಾಡ್ತಾರೆ. ಅಷ್ಟು ಅಡ್ವಾನ್ಸ್ ಆಗಿರಲ್ಲ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಈ ರೀತಿ ಪರ್ಚೇಸ್ ಮಾಡಿ ನಮ್ಮ ಸೈನಿಕರಿಗೆ ಕೊಟ್ಟರೆ ಒಂಥರ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಈ ಯುದ್ಧಗಳ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಆಯಿತಾ. ಸೊ ಕಡಿಮೆನೇ, ಈ 73,000 ಏನು ತೊಗೋತಿದ್ದಾರೆ ಅದು ಕಡಿಮೆನೇ ಆಯಿತಾ. ನಮ್ಮ ಇಂಡಿಯನ್ ಆರ್ಮಿಲಿ ಎಷ್ಟು ಜನ ಸೈನಿಕರಿದ್ದಾರೆ, ಎಷ್ಟು ಲಕ್ಷ ಸೈನಿಕರಿದ್ದಾರೆ, ಏನಕ್ಕೂ ಸಾಲಲ್ಲ ಇದು ಆಯಿತಾ. ಇನ್ನೂ ಬೇಕು. ನಮ್ಮ ದೇಶದಲ್ಲೇ ಇವೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿಬಿಟ್ರೆ ಚೆನ್ನಾಗಿರೋದು. ಬಟ್ ಎಲ್ಲ ವೆಪನ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಗಳು ಅಮೇರಿಕಾದಲ್ಲಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಬೋಟ್ ಅವರು ಮಾಸ್ಟರ್ ಕಾರ್ಡ್ ಅವರ ಜೊತೆ ಕೊಲ್ಯಾಬರೇಟ್ ಆಗಿ ಅವರ ವಾಚ್ಗಳಲ್ಲಿ ಟ್ಯಾಪ್ ಆ್ಯಂಡ್ ಪೇ ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಇದು NFC ಮುಖಾಂತರ ಕೆಲಸವನ್ನು ಮಾಡುತ್ತದೆ, ಬೇರೆ ಏನಾದರೂ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಅಪ್ ಟು 5,000 ರೂಪಾಯಿ ತನಕ ಯಾವುದೇ ಪಿನ್ನನ್ನು ಹಾಕದೆ ವಾಚನ್ನು ಟ್ಯಾಪ್ ಮಾಡಿ ಪೇ ಮಾಡುವಂಥ ಫೀಚರು. ಎಷ್ಟು ಸೇಫ್ ಅಂತ ಗೊತ್ತಿಲ್ಲ. ಅದು ಬೋಟ್ ಅವರು ಫುಲ್ಲಿ ಸ್ಮಾರ್ಟ್ ವಾಚ್ ಅಂತ ಇಲ್ಲಿವರೆಗೂ ಡೆವಲಪ್ ಮಾಡಿಲ್ಲ. ಬಟ್ ಅವ್ರು ಸೆಮಿ ಸ್ಮಾರ್ಟ್ ವಾಚಲ್ಲಿ ಯಾವ ರೀತಿ ಇಂಟಿಗ್ರೇಟ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಬೇರೆ ದೇಶದ ಒಂದು ಯೂನಿವರ್ಸಿಟಿ ಕಾಲೇಜನ್ನು ನಮ್ಮ ದೇಶದಲ್ಲಿ ಓಪನ್ ಮಾಡಿದ್ದಾರೆ, ಗುರ್ಗಾಂವಲ್ಲಿ. ಸೊ ಇದು ಯೂನಿವರ್ಸಿಟಿ ಆಫ್ ಸೌತ್ ಆಂಪ್ಟನ್ ಅಂತ. ಸೊ ಇದು ಗುರ್ಗಾಂವಲ್ಲಿ ಓಪನ್ ಆಗಿದೆ. ಫಾರಿನ್ ಯೂನಿವರ್ಸಿಟಿ ನಮ್ಮ ದೇಶದಲ್ಲಿ. ನೆಕ್ಸ್ಟು MIT, ಹಾರ್ವರ್ಡ್ ಎಲ್ಲ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ ಆಮ್ಸ್ಟರ್ ಕಾಂಬ್ಯಾಟ್, ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಈಗಲೂ ಎಷ್ಟು ಜನ ಇದನ್ನು ಯೂಸ್ ಮಾಡ್ತಾಯಿದ್ದೀರಾ ಅಂತ. ಸೊ ಇದರ ಲಿಸ್ಟಿಂಗ್ ಡೇಟು, ಏರ್ಡ್ರಾಪ್ ಲಿಸ್ಟಿಂಗ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಫೈನಲಿ. ಖುಷಿ ವಿಷಯ ನೋಡ್ರಪ್ಪ ಯೂಸ್ ಮಾಡೋರಿಗೆ. ಸೆಪ್ಟೆಂಬರ್ 26ನೇ ತಾರೀಕು, ಇನ್ನೊಂದು ತಿಂಗಳಲ್ಲಿ ಇದು ಲಿಸ್ಟ್ ಆಗುತ್ತೆ. ಸೊ ಒಂದು ಒಳ್ಳೆಯ ವಿಷಯ. ಅದನ್ನು ಯೂಸ್ ಮಾಡ್ತಿರೋರಿಗೆ ಗೊತ್ತಿಲ್ಲ, ಆದರೆ ಎಷ್ಟು ದುಡ್ಡು ಸಿಗುತ್ತೆ ಪ್ರತಿಯೊಬ್ಬರಿಗೂ ಅಂತ. ಒಟ್ಟಿಗೆ ಎಕ್ಸ್ಚೇಂಜಲ್ಲಂತೂ ಲಿಸ್ಟ್ ಆಗ್ತಾಯಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ ಟೆಲಿಗ್ರಾಮ್ CEO ಏನು ಅರೆಸ್ಟ್ ಆಗಿದ್ರು ಅವರನ್ನು ಬೇಲ್ನಲ್ಲಿ ಬಿಟ್ಟಿದ್ದಾರೆ.
46 ಕೋಟಿ ರೂಪಾಯಿ ಬೇಲ್ ಆಯಿತು. 46 ಕೋಟಿ ಕೊಟ್ಬಿಟ್ಟು ಬೇಲಿಂದ ಹೊರಗಡೆ ಬರಬೇಕು. ಅವರನ್ನು ಫ್ರಾನ್ಸ್ ದೇಶದಿಂದ ಹೊರಗಡೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದಾರೆ ಪಾಪದವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು HMD ಅವರು ಒಂದು ಬಾರ್ಬಿ ಫೋನನ್ನು ಅನೌನ್ಸ್ ಮಾಡಿದ್ದಾರೆ ಗುರು. ನಮ್ಮ ದೇಶದಲ್ಲಿ ಲಾಂಚ್ ಆಗೋ ಡೌಟು, ಲಾಂಚ್ ಆಗ್ಬಿಟ್ರೆ ಮಕ್ಕು ಈ ಥರ ಎಲ್ಲರೂ. ಇದು ಅಮೆರಿಕಾದಲ್ಲಿ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ. ಸೊ ಮಾಮೂಲಿ ಫೋನ್, ಬೇಸಿಕ್ ಫೋನು, ಫ್ಲಿಪ್ ಫೋನು, ಪಿಂಕ್ ಕಲರು ಬಾರ್ಬಿ ಫೋನ್ ಆಗಿರೋದ್ರಿಂದ ಇದು ಸುಮಾರು ಒಂದು 10,000 ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ. ಯಾವನ 10,000 ಕೊಡ್ತಾನೋ ಗೊತ್ತಿಲ್ಲ ಈ ಒಂದು ಫೋನಿಗೆ, ಬೇಸಿಕ್ ಫೋನಿಗೆ. ಏನಕ್ಕೆ 10,000 ಅಂತಲೂ ಗೊತ್ತಿಲ್ಲ. ಸೊ ಲಾಂಚ್ ಅಂತೂ ಮಾಡಿದ್ದಾರೆ. ನೋಡೋಕೆ ಹಿಂಗಿರುತ್ತೆ, ನೋಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಈಗೇನು ಐಫೋನ್ 16 ಸೀರೀಸನ್ನು ಲಾಂಚ್ ಮಾಡ್ತಾರೆ. ಈ 16 ಪ್ರೋ ವೇರಿಯಂಟಲ್ಲಿ ಒಂದು ಹೊಸ ಕಲರ್ ಬರ್ತಾ ಇದೆಯಂತೆ, ಟೈಟೇನಿಯಮ್ ಗೋಲ್ಡ್ ಅಂತ. ಗೋಲ್ಡ್ ಕಲರ್ ಟೈಟೇನಿಯಮು. ಅದ್ರದ್ದು ಕೆಲವೊಂದು ಫೋಟೋಸ್ಗಳು ಲೀಕ್ ಆಗಿದೆ. ನೋಡೋದಕ್ಕೆ ಗೋಲ್ಡ್ ಕಲರ್ ಅಂತ ಅನ್ನಿಸ್ತಾ ಇಲ್ಲ, ಒಂಥರ ಕ್ರೀಮಿಶ್ ಡಿಫ್ರೆಂಟ್ ಆಗಿದೆ. ಒಂಥರ ಗ್ರೇ ಕಲರು ಕ್ರೀಮ್ ಎರಡು ಮಿಕ್ಸ್ ಆಗಿರೋ ಥರ ಕಲರ್ ಇದೆ. ಇದಕ್ಕೆ ಗೋಲ್ಡ್ ಟೈಟೇನಿಯಮ್ ಅಂತ ಕರೀತಾರೆ ಅಂತ ಕಾಣುತ್ತೆ. ಈ ರೀತಿ ಫೋಟೋಸ್ಗಳು ಒಟ್ಟಿಗೆ ಲೀಕ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ಐಫೋನ್ 16 ಆದಮೇಲೆ 17 ಏನು ಬರುತ್ತೆ, ಆ ಐಫೋನ್ 17ನಲ್ಲಿ 12 GB ಅಂದರೆ ಪ್ರೋ ಅಥವಾ ಪ್ರೋ ಮ್ಯಾಕ್ಸ್ ವೇರಿಯಂಟಲ್ಲಿ 12 GB ರ್ಯಾಮ್ ಇರುತ್ತಂತೆ. ಜೊತೆಗೆ ಇನ್ನೂ ದೊಡ್ಡ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮನ್ನು ಹಾಕ್ತಾರಂತೆ. ಈ ರೀತಿ ಕೆಲವೊಂದು ರಿಪೋರ್ಟ್ಗಳು ಹೇಳ್ತಾ ಇದೆ. ಆಲ್ರೆಡಿ 12 GB ರ್ಯಾಮ್ ನಮ್ಮ ಆ್ಯಂಡ್ರಾಯ್ಡಿಗೆ ಬಂದು ಎಷ್ಟು ಕಾಲ ಆಯಿತು. ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಇತ್ತೀಚೆಗೆ 15,000 ರೂಪಾಯಿ ಫೋನಲ್ಲೂ ಬರ್ತಾಯಿದೆ. ಕತೆ ಇವರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೋಟೋದವರೇನೋ ಈ ಎಡ್ಜ್ 50 ನಿಯೋ ಅನ್ನೋ ಒಂದು ಫೋನ್ನ ಇನ್ನು ಕೆಲವು ದಿನಗಳಲ್ಲಿ ಏನು ಲಾಂಚ್ ಮಾಡ್ತಾರೆ, ಅದರಲ್ಲಿ LTPO ಡಿಸ್ಪ್ಲೇ ಆಗ್ತಾರಂತೆ. LTPO ಡಿಸ್ಪ್ಲೇ ಅದು ಕೂಡ ಸುಮಾರು 20-25,000 ರೇಂಜಲ್ಲಿ ಲಾಂಚ್ ಆಗುವಂಥ ಫೋನು. ಅದರಲ್ಲಿ LTPO ಕೊಟ್ಟುಬಿಟ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ, ನೋಡೋಣ ಒಟ್ಟಿಗೆ. ಸೊ ನಾನ್ ಫ್ಲಿಪ್ ಫೋನಲ್ಲಿ ಇದೇ ಮೊದಲ ಬಾರಿಗೆ LTPO ಕೊಟ್ಟಿರೋದಂತೆ ಒಟ್ಟಿಗೆ, ಅಂದರೆ ಒಂದು ಮಿಡ್ ಆ್ಯಂಡ್ ರೇಂಜಲ್ಲಿ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪ್ಲೇಸ್ಟೇಷನ್ 5 ಪ್ರೋ ಫೈನಲಿ ಇದರ ಕೆಲವೊಂದು ರೂಮರ್ಸ್ಗಳು ಬರ್ತಾ ಇದೆ. ಲಾಂಚ್ ಆಗೋದು ಇನ್ನು ಕೆಲವೇ ದಿನಗಳಲ್ಲಿ ಆಗಬಹುದು. ಇದರಲ್ಲಿ ಯಾವುದೇ ಡಿಸ್ಕ್ ಇರಲ್ವಂತೆ, ಆಯಿತಾ. ಬರೀ ಇಂಟರ್ನಲ್ ಸ್ಟೋರೇಜ್ ಅಷ್ಟೇ, ಅಥವಾ ಕ್ಲೌಡಿಂದ ಡೌನ್ಲೋಡ್ ಮಾಡ್ಕೋಬೇಕು. ನೀವು CD-ಯನ್ನು ಹಾಕೋದಕ್ಕಾಗಲ್ಲ ಇದರಲ್ಲಿ. ಜೊತೆಗೆ ಇದರ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಇರುತ್ತೆ ಪ್ಲೇಸ್ಟೇಷನ್ 5ಗಿಂತ. ಇರಲೇಬೇಕು. ಏನಕ್ಕೆ ಅಂದರೆ ರೀಸೆಂಟಾಗಿ ಏನು ಹೊಸ ಗೇಮ್ ಬಂತು, ಬ್ಲ್ಯಾಕ್ ಮಿತ್ ಹುಕಾಂಗ್ ಅಂತ ಒಂದು ಗೇಮು, ಚೈನೀಸ್ ಗೇಮು, ಹೆವಿ ಪಾಪ್ಯುಲರ್ ಆಗಿಬಿಟ್ಟಿದೆ. ಅದು ಪ್ಲೇಸ್ಟೇಷನ್ನಲ್ಲಿ ಹೆವಿ ಸ್ಟ್ರಗಲ್ ಮಾಡ್ತಾಯಿದೆ. ಹೆವಿ ಲ್ಯಾಗಂತೆ, ಹೈ ಸೆಟ್ಟಿಂಗಲ್ಲಿ ಆಡೋಕ್ಕೆ ಆಗಲ್ವಂತೆ, ಫ್ರೇಮ್ ಜನ್ರೇಷನ್ ಎಲ್ಲ ಪ್ರಾಪರಾಗಿ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ PC-ಯಲ್ಲಿ ಒಳ್ಳೆ ಗ್ರಾಫಿಕ್ ಇದ್ದರೆ ಕಂಪ್ಯೂಟರ್ನಲ್ಲಿ ಆಡ್ಬೋದು, ಬಿಟ್ಟರೆ ಪ್ಲೇಸ್ಟೇಷನಲ್ಲಿ ಲ್ಯಾಗ್ ಹೊಡಿತಾ ಇದೆಯಂತೆ. ಸೊ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರಲ್ಲ ಅಂತಾರೆ. ತುಂಬ ಕಡಿಮೆ ಫ್ರೇಮ್ ರೇಟಲ್ಲಿ ಆಡಬೇಕಾಗತ್ತೆ. ಸೊ ಈ ಕಾರಣದಿಂದ ಪ್ರೋ ವೇರಿಯಂಟು ಬರಲೇಬೇಕು ಪ್ಲೇಸ್ಟೇಷನಲ್ಲಿ. ಒಟ್ಟು ಯಾವಾಗ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮ್ಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.